ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಷ್ಟು ಜನ ಇದೆ ಅಂತಂದ್ರೆ ನಿಜಕ್ಕೂ ನಾವು ಯಾವ ಕಡೆ ನೋಡಿದ್ರು ಆ ಕಡೆ ಜನವೋ ಜನ. ಇಂಥ ಒಂದು ಅಭಿಮಾನಿಗಳು, ಇಂಥ ಒಂದು ಹುಚ್ಚು ಅಭಿಮಾನಿಗಳು RCB ಬಿಟ್ರೆ ನಿನ್ನ ಯಾವ ತಂಡಕ್ಕೂ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಇರ್ತಕ್ಕಂಥ ಒಂದು ದೊಡ್ಡ ಅನುಭವ. ಸ್ನೇಹಿತರೆ ನೋಡಿ, ಇಂಥ ಒಂದು ಅಭಿಮಾನಿಗಳಿರ್ತಕ್ಕಂತಹ ಒಂದು RCB ತಂಡಕ್ಕೆ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನ ಸರ್ಕಾರದ ವತಿಯಿಂದ ಆಯೋಜಿಸಲಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ತರಾತುರಿ ಇದೆ. ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಈ ಆಯೋಜನೆ ಮಾಡಿದ ಕಾರಣದಿಂದಾಗಿ ಸುಮಾರು 8 ಜನ ಆಲ್ರೆಡಿ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ ನಾವು ಈ ಜಾಗಕ್ಕೆ ಬಂದಾಗ ಸುಮಾರು 3 ಗಂಟೆ ಟೈಮ್ ಆಗಿರುತ್ತೆ. ಇಲ್ಲಿ ನಾನು ಸುತ್ತಮುತ್ತ ಗಮನಿಸಿದ ಹಾಗೆ ಯಾವುದೇ ತರದ ಒಂದು ಪ್ರಿಕಾಷನರಿ ಇಲ್ಲ, ಯಾವುದೇ ತರದ ವ್ಯವಸ್ಥೆ ಇಲ್ಲ, ಯಾವುದೇ ತರದ ಅಭಿಮಾನಿಗಳಿಗೆ ಬಂದಿರತಕ್ಕಂಥವರಿಗೆ ನಿಂತ್ಕೊಳಕಾಗಿರ್ಬೋದು, ಅಲ್ಲಿ ಬ್ಯಾರಿಕೇಡ್ಗಳಾಗಿರ್ಬೋದು, ಯಾವುದೇ ತರದ ವಿತೌಟ್ ಇನ್ಫಾರ್ಮೇಶನ್, ಯಾವುದೇ ತರದ ವ್ಯವಸ್ಥೆನೆ ಅಂತಕ್ಕಂಥದ್ದನ್ನ ಇಲ್ಲಿ ಇರೋದಿಲ್ಲ. ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ಇಲ್ಲಿ ಇಷ್ಟು ಜನ, ಇಷ್ಟು ಕ್ರೌಡ್ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ತರದ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ, ಎಲ್ಲಾ ಅಭಿಮಾನಿಗಳು ಬಂದಿದ್ರು, ಆ ಬಂದಿರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡಿದ್ರು. ಎಲ್ಲಿ ಟಿಕೆಟ್ ಸಿಗುತ್ತೆ, ಎಲ್ಲಿ ಫ್ರೀ ಆಗಿ ಬಿಡ್ತಾರೆ, ಎಲ್ಲಿ ನಾವು ಹೋಗಿ ನಾವು ಆ ಒಂದು ಪ್ಲೇಯರ್ಸ್ ಗಳನ್ನ ನೋಡ್ಬಹುದು, ಆಟಗಾರನ್ನ ನೋಡ್ಬಹುದು ಅಂತ ಕುತೂಹಲ ಇರುತ್ತೆ. ಇಲ್ಲಿ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗಡೆ ಹೋಗಿ ಕುತ್ಕೊಂಡು ನಾವು ನೋಡ್ಲೇಬೇಕಂತಕ್ಕಂಥ ಬಂದಿರ್ತಕ್ಕಂಥ ಸುಮಾರು ಜನ ಅಭಿಮಾನಿಗಳಿದ್ರು. ಅವ್ರನ್ನೆಲ್ಲವನ್ನು ನಾನು ಗಮನಿಸ್ತಾ ಇದ್ದೆ. ಸ್ನೇಹಿತರೆ, ಇಲ್ಲಿ ನನ್ನ ಕಣ್ ಮುಂದ್ರನೆ ಕಾಲ್ ತುಳಿತದಿಂದ ಜಾರಿ ಬಿದ್ದು ಎದ್ದೊಳಕ್ ಆಗ್ದಲೆ ಅವ್ರ ಮೇಲೆ 4 ಜನ ಬಿದ್ದು, ಅವ್ರ ಮೇಲೆ 4 ಜನ ಬಿದ್ದು ನನ್ನ ಕಣ್ ಮುಂದೆನೆ ಒಬ್ರು ಹಸು ನೀಗುತ್ತಾರೆ. ನಿಜವಲ್ಲೂ ಅದ್ ನೋಡಿರ್ತಕ್ಕಂಥ ಒಂದು ಘಟನೆಗೆ ಎಷ್ಟು ಭಯಭೀತ ಆಗ್ಬಿಡ್ತ ಅಂತಂದ್ರೆ, ನಿಜವಾಗ್ಲೂ ಇಷ್ಟು ಜನ ಹುಚ್ಚು ಅಭಿಮಾನಿಗಳಿಗೆ ಯಾಕೆ ಇವರು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡಿಲ್ಲ, ಯಾಕೆ ವ್ಯವಸ್ಥೆಯನ್ನ ಮಾಡಿಲ್ಲ, ಇಷ್ಟು ಬೇಗ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಕ್ಕೆ ಕಾರಣ ಏನಿತ್ತು, ಮಾಡ್ಬೋದಿತ್ತ ಅಂತಕ್ಕಂಥ ಪ್ರಶ್ನೆ ನನಗೂ ಸಹ ಪ್ರೆಸೆಂಟ್ ಆ ಜಾಗದಲ್ಲಿ ಹಂಗ ಅನಿಸ್ತಾ ಇತ್ತು. ಬಟ್ ನೀವು ಇಂತ ಯಾವ್ದಾರ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೀರ ಅಂತಂದ್ರೆ ದಯಮಾಡಿ ಅಲ್ಲಿ ಪ್ರಿಕಾಷನ್ ಇದೆಯಾ ಇಲ್ಲ, ಅಲ್ಲಿ ವ್ಯವಸ್ಥೆ ಇದೆಯಾ ಇಲ್ಲ, ನಮ್ ಜೊತೆ ಮಕ್ಳು ಕರ್ಕೊಂಡು ಹೋಗ್ಬೇಕಾ, ಕರ್ಕೊಂಡು ಹೋಗ್ಬಾರ್ದ, ಅಲ್ಲಿ ನಮ್ಗೆ ಏನ್ ಸೇಫ್ಟಿ ಇದೆ, ನಾವು ಅಕಸ್ಮಾತ್ ಅಂತ ಜಾಗಗಳಿಗೆ ಹೋಗಿ ನಿಂತ್ಕೊಂಡು ನೋಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಅನ್ನೋದನ್ನೆಲ್ಲವನ್ನು ದಯಮಾಡಿ ಮನದಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ ನೋಡಿ, ಇಲ್ಲಿ ಯಾರ ಪ್ರಾಣ ಯಾರಿಗೂ ಸಹ ಹೊಣೆ ಅಲ್ಲ. ಇದೆಲ್ಲ ಆಗಿರೋದಕ್ಕೆ ಯಾರೂ ಸಹ ಜವಾಬ್ದಾರ ಅಲ್ಲಿಗೆ ಆಗಿರಲ್ಲ. ನಮ್ಮ ಪ್ರಾಣಕ್ಕೆ, ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರಿ. ನಮಗೋಸ್ಕರ ತಂದೆ ತಾಯಿಗಳು, ಅಕ್ಕ ತಂಗಿಯರು ಎಲ್ಲರೂ ಸಹ ಕಾಯ್ತಾ ಇರ್ತಾರೆ. ಸ್ನೇಹಿತರೆ, ದಯಮಾಡಿ ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಅಭಿಮಾನ ನಿಮ್ ಮನ್ಸಲ್ಲೇ ಇರ್ಲಿ, ನಿಮ್ ಮನೆಯಲ್ಲೇ ಇರ್ಲಿ. ಇಂಥ ಜಾಗಗಳಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರೆ ಯಾರೂ ಬರೋದಿಲ್ಲ, ಯಾರೂ ಸಹ ನಮ್ ಜೊತೆ ನಿಂತ್ಕೊಳೋದಿಲ್ಲ. ಸ್ನೇಹಿತರೆ, ಇಂಥ ಜಾಗಗಳಲ್ಲಿ ಯಾರ ಸಪೋರ್ಟಿಗೆ ಯಾರು ಬರೋದಿಲ್ಲ ಅನ್ನೋದು ಒಂದು ಅರ್ಥ ಆಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲವನ್ನು ಗಮನಿಸ್ಬೇಕು, ಮುನ್ನೆಚ್ಚರಿಕೆ ಕ್ರಮಗಳು ಇದೆಯಾ ಇಲ್ಲ ಅನ್ನೋದನ್ನ ಗಮನಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ದಯಮಾಡಿ ಒಂದು ಕಮೆಂಟ್ ಮಾಡಿ.